ಏನೇನೋ ಆಗಿದೆ. ಇಷ್ಟು ದಿನ ಬಿಟ್ಟಾದ್ಮೇಲೆ ಇಲ್ಲೂ ಗೆದ್ದಿದ್ದೀವಿ ಅಂದರೆ ಅವರು ನನ್ನ ಮಕ್ಕಳು ಮಾತಾಡಲೇಬಾರ್ದು. ಹೆಂಗಿತ್ತು ಮ್ಯಾಚು? ಬೀಜ ಬಾಯಿಗೆ ಬರ್ಸಿ ಹೊಡಿತಾರೆ, ಯಾವಾಗಲೂ ಹೊಡಿತಾರೆ, ಬೀಜ ಬಾಯಿಗೆ ಹೊಡಿಸಿ ಹೊಡಿತಾರೆ. ಈ ವರ್ಷ ಮ್ಯಾಚ್ ಗೆದ್ದಿದ್ದಾರೆ ಕಪ್ ಮೇಲೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು 18 ವರ್ಷದಲ್ಲಿ ನಮ್ಮದೇ ಬ್ರೋ. ರಾಯಲ್ ಮನೆಗೆ ಹೋಗ್ತಾ ಇರ್ಬೇಕು ಅವರು. ನಮ್ಮ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಈ ವರ್ಷ. ಈ ಸಲ ಕಪ್ ನಮ್ದೇ. RCB 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 ಸೈಕೋ RCB ಸೈಕೋ. ಜೈ ಕರ್ನಾಟಕ. ಮತ್ತೆ ಎಣ್ಣೆ ಹಾಕ್ಬಿಟ್ಟು ಹೊಡೆದ ಹಂಗಿತ್ತು ನಮ್ಮ ಶಾಟು. ಯಾವನೋ ಕೊಹ್ಲಿ ಸ್ಟ್ರೈಕ್ ಬಗ್ಗೆ ಮಾತಾಡ್ತಿದ್ದ, ಇವತ್ತು ಮಾತಾಡ್ಲಿ ಕೊಹ್ಲಿ ಸ್ಟ್ರೈಕ್ ಬಗ್ಗೆ. ಅಪ್ಪನ ಗುಡ್ದ ಮಕ್ಕಳು ಮಾಡ್ಕೊಳ್ರಿ ಮನೆಯಲ್ಲೇ. ನಮ್ದೇ 18ರ ಗಂಟು ನಂಟು ಎಲ್ಲ ನಮ್ದೇ ಅಣ್ಣ. ಹೋಗೇ ಹೋಯ್ತಣ್ಣ, ವಯಸ್ಸಾಯ್ತಣ್ಣ, ಕಲ್ಸ್ಬಿಟ್ರಣ. ಅಯ್ಯೋ ಇದು ಗಂಗಮ್ಮನ್ ಸ್ಟೈಲ್. ಓಹೋ ಇದು ಗಂಗಮ್ಮನ್ ಸ್ಟೈಲ್. ಓಹೋ ಇದು ಗಂಗಮ್ಮನ್ ಸ್ಟೈಲ್. Talo for a reason. Talo for a reason. ಬನ್ನಿ ನೆಕ್ಸ್ಟ್ ಯಾರು ಅಲ್ಲ, ನಮ್ಮ ABD ಇಲ್ಲ, ನಮ್ಮ ಜೇಕತ್ ಬೆತ್ತಲ್ಲಿ ಏನು ಹೊಡ್ದ ಶಪ್ಪಾಡು ಹೊಡ್ದ ಮುಚ್ಕೊಳ್ಳೋ ತರ ಹೊಡ್ದ. ಕ್ಯಾಂಪ್ ಮಾಡಿ ಹೊಡಿಸ್ಬಿಟ್ಟ. ಅವ್ರು ಬಂದು ಹೆಂಗ್ ಹೊಡೆದ್ರು? 24 24 ಬಾಲಲ್ಲಿ 43 ರನ್ ಹೊಡಿಬೇಕಾಗಿತ್ತು. ಗೇಮ್ ಒನ್ ಸೈಡ್ ಅಂದೇ ಶೋಗಲ್ ಬಿಡ್ತಾ ಇದ್ರು. ಅಂದ್ರೆ ಕೊಟ್ರು ಮಾಡ್ತೋಗ್ಲೇಬೇಡ ಆ ತರ ಕೊಟ್ರು. ನಾ ಮಾಡಿಸಿ ಹೋಗ್ಬಿಟ್ರು. ಹೆಂಗ್ ಕೊಟ್ರ ಇಲ್ಲಿಂದ ಇಟ್ಕೊಬೇಕು ಆ ತರ ಕೊಟ್ರು. ಹೊಡೆದ್ರು, ಎಲ್ಲಿ ಸಿಕ್ತ ಹೊಡೆದ್ರು. ಹೋದ್ ವರ್ಷ ಪ್ಲೇ ಆಫ್ ಅಲ್ಲಿ RCBಗೆ ನಮ್ಗೆ ಎತ್ಕೊಂಡ್ಬಂದಿರೋದು ಯಾರು? ಎಸ್ ದಯಾಲು. ಈ ವರ್ಷ ಎಂಡಿಂಗ್ ಅಲ್ಲಿ ನಮ್ಗೆ ಆಪೋಸಿಟ್ ಟೀಮು ನಾವು ಕಪ್ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, RCB ನಾವು CSK ಮೇಲೆ ಹೊಡೆದ್ರೆ ನಾವು ಪಕ್ಕ RCB. ಅಂದ್ರೆ ಹೋದ್ ವರ್ಷ ಎಸ್ ದಯಾಲು ಕೊಟ್ರು, ಅದೇ ತರ ಈ ವರ್ಷ ಲಾಸ್ಟ್ ಓವರ್ ಎಸ್ ದಯಾಲು ಕೊಟ್ರು. ಹೆಂಗಿಡ್ದ ನಮ್ಮ ಮನೆಗೆ ಬಂದ್ರೆ ಬಿಟ್ಬಿಡ್ತೀವೋ, ಬಿಡಕ್ಕಾಗಲ್ಲ. ಯಾಕೆ ನಮ್ಮನ್ನೇ ಬಿಡಕ್ಕಾಗಲ್ಲ. ಯಾವತ್ತು ತಿಳ್ಕೊಳ್ಳಿ, ಬೇಕಾರೆ RCB ಬಗ್ಗೆ ಮಾತಾಡಿ, ಕೊಹ್ಲಿ ಸ್ಟ್ರೈಕ್ ಬಗ್ಗೆ ಮಾತಾಡ್ಬೇಡಿ. ಕೊಹ್ಲಿ ಇದ್ರೆ RCB. ಇದು ನಮ್ಮೂರು. ನಾವ್ ಯಾರ ಮೇಲೆ ಗೆದ್ರು ಇಷ್ಟೊಂದು ಖುಷಿ ಪಡೋಣ. ನಾವು ಇವ್ರ ಮೇಲೆ ಗೆದ್ದಿದ್ದಕ್ಕೆ ಇಷ್ಟೊಂದು ಖುಷಿ ಅಷ್ಟೇ. ಬ್ರ್ಯಾಂಡ್, ಓನ್ಲಿ ಬ್ರ್ಯಾಂಡ್.